ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಕೂಡ ನಿಮ್ಮನ್ನ ಭೇಟಿ ಆಗೋದಕ್ ಬಂದಾಗ್ಲೇ ಅವರನ್ನ ನೋಡಿದ್ವಿ, ದಿಲೀಪ್ ರಾಜ್ ಅವರು. ಇವತ್ತು ಇನ್ನಿಲ್ಲ, ಸಣ್ಣ ವಯಸ್ಸು, ತುಂಬಾ ನೋವಿನ ಸಂಗತಿ. ಅವ್ರ ಜೊತೆ ದಿನ ಬೆಳಗಾದ್ರೆ ಕೆಲಸ ಮಾಡ್ತಾ ಇದ್ರಿ. ಇತ್ತೀಚೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನ್ ನನಗಿನ್ನೂ ನಂಬಕ್ ಆಗ್ತಾ ಇಲ್ಲ. ನನಗೆ ನಾನು ನಂಬ್ತಾನೆ ಇಲ್ಲ. ನಾನು ನಂಬಕ್ ಆಗದೆ ಇರುವಂತ ವಿಚಾರ. ನಾನು ಪುನೀತ್ ಹೋದಾಗ ನನ್ಗೆ ಈಗ ಅನ್ನಿಸ್ತು, ಕನಿಷ್ಠ ಒಂದು 6 ಗಂಟೆಗಳ ಕಾಲ ನಾನು ನಂಬಲೇ ಇಲ್ಲ ಅವ್ರು ಹೋಗಿದ್ದಾರೆ ಅಂತ. ಆತರ ಇವತ್ತು ಈ ಹುಡುಗ ನನ್ ನಂಬಕೆ ಆಗ್ತಿಲ್ಲ. ಯಾಕೆಂದ್ರೆ ಸಾವು ಸುಮ್ನೆ ಹೋಗಲ್ಲ, ಅದೇನೋ ಒಂದ್ ಕಾರಣ ಕೊಟ್ಟು ಹೋಗುತ್ತದು. ಅದು ಸುಮ್ಮನೆ ಅಂತೂ ಕರ್ಕೊಂಡು ಹೋಗಲ್ಲ ಯಾರನ್ನು. ಈ ಹುಡುಗ ತುಂಬಾ ಆರೋಗ್ಯಕರವಾಗಿದ್ರು, ಯಾವ್ದು ಕೆಟ್ಟ ಚಟಗಳಿರ್ಲಿಲ್ಲ, ಏನು ಅಭ್ಯಾಸಗಳಿಲ್ಲ. ನನ್ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ಆಕ್ಟಿವ್ ಆಗಿ ಕೆಲಸ ಮಾಡೋರು, ತುಂಬಾ ಕ್ರಿಯಾಶೀಲ ವ್ಯಕ್ತಿ, ತುಂಬಾನೇ ಮಲ್ಟಿ ಟ್ಯಾಲೆಂಟ್ ಪರ್ಸನಾಲಿಟಿ ಅವರು. ಬರೀ ನಾನು ಏನಂತ ಅವ್ನ್ ಕಲಾವಿದ ಅನ್ಬೇಕಾ, ಡೈರೆಕ್ಟರ್ ಅನ್ಬೇಕಾ, ರೈಟರ್ ಅನ್ಬೇಕಾ, ಮಲ್ಟಿ ಟ್ಯಾಲೆಂಟ್ ಹುಡುಗ. ತುಂಬಾ ತುಂಬಾ ಉತ್ಸಾಹಿ, ತುಂಬಾ ಉತ್ಸಾಹಿ. ಆ ಕಡೆ ಬ್ರಹ್ಮಗಂಟು ಮಾಡ್ತಾರೆ, ಈ ಕಡೆ ಕೃಷ್ಣ ರುಕ್ಕು ಮಾಡ್ತಾರೆ, ಇನ್ ಮಧ್ಯೆ ಒಂದ್ ಮೈಕ್ರೋ ಸೀರೀಸ್ ಮಾಡ್ತಾರೆ, ಅಲ್ಲಿ ಎಲ್ಲ ಒಂದು ಸಿನಿಮಾ ಲವ್ ಆಗ್ತಾರೆ ಅಂತ ಒಂದು ಸಿನಿಮಾ ಆಕ್ಟ್ ಮಾಡ್ಬಿಟ್ಟು ಬರ್ತಾರೆ. ಇಲ್ಲಿ ಬರ್ತಾರೆ, ಡೈಲಾಗ್ ಬರೀತಾರೆ. ಅಲ್ಲಿ ಬಂದಾಗ ನನ್ ಕಾಸ್ಟ್ಯೂಮ್ ರೆಡಿ ಮಾಡ್ತಾರೆ, ನನ್ ಪಂಚೆಗೆ ಮ್ಯಾಚಿಂಗ್ ಶರ್ಟ್ ತಗೊಳ್ತಾರೆ. ಏನೇ ವೆರಿ ವೆರಿ ಆಕ್ಟಿವ್ ಆಗಿ ಪರ್ಸನ್. ಏನಿದು ಸಾವು ಈ ತರ ಎಲ್ಲ ಶಾಕ್ ಕೊಟ್ಬಿಟ್ರೆ ಯಾರು ಯಾವಾಗ ಸಾಯ್ತಾರೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ವಲ್ಲ. ಹೌದು ಸರ್. ನೀವು ಕೊನೆ ಭೇಟಿ ಆಗಿದ್ದು ಸರ್ ಅವ್ರನ್ನ? ಮೊನ್ನೆ ಭೇಟಿಯ ಸೆಟ್ಗೆ ಬಂದ್ರು, ಗಡ್ಡ ಬಿಟ್ಟಿದ್ದಾರಲ್ಲ, ಶೇವಿಂಗ್ ಟ್ರಿಮ್ ಮಾಡಿದ್ರು. ಟ್ರಿಮ್ ಮಾಡಿ ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು. ನಾನು ಸುಮ್ನೆ ರೇಗಿಸ್ದೆ, ಏನಪ್ಪ ಮದುವೆ ಗಂಡ ತರ ಕಾಣ್ತಾ ಇದ್ದೀರಾ ನೀವು, ಇಷ್ಟು ಹೆಂಗ ಕಾಣ್ತಾ ಇದ್ದೀರಾ, ಫಿಟ್ನೆಸ್ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ, ಒಳ್ಳೇದು, ಕಂಗ್ರಾಚುಲೇಷನ್ ಅಂತ ಹೇಳಿದೆ ನಾನು. ಅಷ್ಟೇನೆ. ಅದೊಂದು ಸೀನ್ ಬಗ್ಗೆ ಸಣ್ಣ ಡಿಸ್ಕಷನ್ ಇತ್ತು, ಮುಗಿಸ್ಕೊಂಡು ಹೊರಟ್ಬಿಟ್ರು. ಸರ್ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಫರ್ದರ್ ಎಪಿಸೋಡ್ಗೆ ಅಂತ ಹೊರಟ್ರೆ ಅಷ್ಟೇನೆ. ಇವತ್ ಶೂಟಿಂಗ್ ಇತ್ತು, ನಾ ಎಲ್ಲ ಹೊರಡ್ತಾ ಇದ್ದೀನಿ, ಮ್ಯಾನೇಜರ್ ಫೋನ್ ಮಾಡ್ತಾರೆ, ಸರ್ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ. ಯಾಕಪ್ಪ? ದಿಲೀಪ್ ಸರ್ ಹೋದ್ರು. ಹೊಡಿತೀನಿ ನೋಡ್ರಿ ರಾಸ್ಕಲ್, ಏನ್ ಹೇಳ್ತಾ ಇದೀಯ ನೀನು? ಇಲ್ಲ ಸರ್ ದಿಲೀಪ್ ಸರ್. ತಮಾಷೆ ಮಾಡ್ಬೇಡ ನೀನು ಅಂದ್ರೆ ಅವಳ್ತಾನ ಅವನು. ಇಲ್ಲ ಸರ್ ಬೆಳಗಿನ ಜಾವ. ತುಂಬಾ ಬೇಜಾರಾಗುತ್ತೆ, ತುಂಬಾ. ಅಂದ್ರೆ ನಾನು ಇನ್ನೂ ಆ ಶಾಕಿಂದ ಹೊರಗಡೆ ಬರ್ಲೇ ಇಲ್ಲ. ನಂಬಕ್ಕೆ ಆಗ್ತಿಲ್ಲ ನನ್ಗೆ. ಟಿವಿಯಲ್ಲಿ ತೋರಿಸ್ತಾ ಇದಾರೆ, ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದೆ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಪತ್ನಿನೂ ಎನಿ ಟೈಮ್ ಅವ್ರ ಜೊತೆನೆ ಓಡಾಡ್ಕೊಂಡು ಅವರು ಇರ್ತಿದ್ರು ಸರ್. ಬಟ್ ಅವ್ರಿಗೀಗ ಆಸರೆ, ಅವ್ರಿಗೆ ಸಪೋರ್ಟಿವ್ ಅನ್ನೋದು ಕೂಡ ಬರುತ್ತೆ ನೆನಪಿಗೆ. ಇಲ್ಲ, ನಮ್ಗೆ ಇದೇ ಪ್ರಥಮ ಅಲ್ಲ. ನಾವ್ ಈ ಹಿಂದೆ ಪಾರು ಮಾಡಿದ್ವಿ, ಅದಕ್ ಮೊದ್ಲು ನಾವೊಂದು ರಿಯಾಲಿಟಿ ಶೋಗಳು ಮಾಡ್ತಾ ಇದ್ವಿ. ಅದಕ್ ಮೊದ್ಲು ನನಗ್ ಪರಿಚಯ ಅವರು, ಬಹಳಷ್ಟು ಕಡೆ ಸಿಗ್ತಾ ಇದ್ವಿ. ಒಳ್ಳೆ ವ್ಯಕ್ತಿತ್ವ. ನಾನು ಯಾವಾಗ ಸಿಕ್ಕಿದ್ರು ಕೂಡ ಆ ನಗು ಮುಖ, ಆ ಸಜ್ಜನಿಕೆ, ಅಷ್ಟು ಸಜ್ಜನಿಕೆ ಆ ಹುಡುಗನ ವ್ಯಕ್ತಿತ್ವ. ನಾನು ಆ ವ್ಯಕ್ತಿತ್ವಕ್ಕೆ ನಂಗೆ ತುಂಬಾ ಇಷ್ಟ ಆದದ್ದು. ಆ ವ್ಯಕ್ತಿತ್ವಗಳೇ ನಮ್ಮನ್ನ ಗೆಲ್ಲೋದು. ಒಂದ್ ಸಣ್ಣದಾಗಿ ಅವ್ರ ಬಗ್ಗೆ ನಾನೇನಾದ್ರೂ ಮೈನಸ್ ಹೇಳಕ್ಕೆ ಏನೂ ಸಿಗ್ತಾ ಇಲ್ಲ ನನಗೆ. ಅಷ್ಟು ಒಳ್ಳೆ ವ್ಯಕ್ತಿತ್ವ. ಇವತ್ತು ಅವ್ರು ಹೋಗ್ಬಿಟ್ರು ಅಂತ ಹೇಳೋದಲ್ಲ ಅದು. ನನಗೆ ಅವ್ರು ತುಂಬಾ ಇಷ್ಟವಾಗಿದ್ದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನೀವು ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದೆ ನಾನು. ಯಾಕೆ ಅಂದ್ರೆ ಆ ವ್ಯಕ್ತಿತ್ವ. ಅದೇನ್ ಹೀಗೆಲ್ಲ ಆಗ್ಬಿಡ್ತು ಅಂದ್ರೆ ಭಯ ಆಗತ್ತೆ. ಜೀವನ ಏನಪ್ಪಾ ಇದು, ರಾತ್ರಿ ಮಲಗ್ದವ್ರು ಬೆಳಗ್ಗೆ ಇರಲ್ವಲ್ಲ ಅಂದ್ರೆ ಮಲಗ್ಬೇಕಾ, ನಿದ್ದೆ ಮಾಡ್ಬೇಕಾ ಅಂತ ಭಯ ಆಗ್ಬಿಡತ್ತೆ. ಬಟ್ ಅವರು ಬಹಳ ಅದ್ಭುತವಾದ ಸ್ನೇಹ ಬಳಗನ ಬೆಳೆಸ್ಕೊಂಡಿದ್ರು ಇಡೀ ಉದ್ಯಮದಲ್ಲಿ. ಅವ್ರನ್ನ ಕಂಡು ಒಬ್ರು ಕೂಡ ಥೂ ಅಂತಿರ್ಲಿಲ್ಲ. ಬಹಳ ಒಳ್ಳೆ ಸ್ನೇಹದ ಬಳಗನ ಗಳಿಸ್ಕೊಂಡಿದ್ರು ಅವ್ರು. ಬಟ್ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ತುಂಬಾ ನಾನ್ ಪರ್ಸನಲ್ ಆಗಿ ಮಿಸ್ ಮಾಡ್ಕೋತಾ ಇದೀನಿ ಅವ್ರನ್ನ. ಬಹಳ ನೋವಾಗ್ತಾ ಇದೆ, ಬಹಳ ನೋವಾಗ್ತಿದೆ. ಬಟ್ ಸರ್ ಮೊನ್ನೆ ನೀವು ನೋಡಿದಾಗ ಆರೋಗ್ಯವಾಗಿ ಕಾಣಿಸಿದ್ರ ಸರ್? ಖಂಡಿತ. ಅವರು ಮೊನ್ನೆ ಫ್ಯಾಮಿಲಿ ಜೊತೆ ಅಲ್ಲಿಂದ ನನ್ನ ಹತ್ರ ಮಾತಾಡ್ಕೊಂಡು ಫ್ಯಾಮಿಲಿ ಜೊತೆ ಗೋವಾ ಎಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಬೀಚಲ್ಲೆಲ್ಲ ಆಟ ಆಡ್ಕೊಂಡು, ಸ್ವಿಮ್ ಮಾಡ್ಕೊಂಡು, ಮಕ್ಕಳ ಜೊತೆ ಬರೀ ಫ್ಯಾಮಿಲಿ ಟ್ರಿಪ್ ಏನೋ ಹೋಗಿದ್ದಾರೆ. ತುಂಬಾ ಆರೋಗ್ಯವಾಗಿದ್ರು. ಅವ್ರಿಗೆ ಏನು ಸಮಸ್ಯೆನೇ ಇಲ್ಲ. ಏನು ಸಮಸ್ಯೆ ಯಾವಾಗ ಬರುತ್ತೆ? ಏನಾದ್ರು ದುಶ್ಚಟಗಳಿದ್ದಾಗ.
ದುಶ್ಚಟಗಳಿದ್ದಾಗ ನಮ್ ದೇಹಕ್ಕೆ ಒಗ್ಗದೇ ಇರುವಂತದ್ದು ಏನಾದ್ರು ದೇಹದೊಳಗೆ ಬಲವಂತವಾಗಿ ನೂಕದಾಗ್ಲೇ ನಮ್ಗೆ ಆರೋಗ್ಯ ಸಮಸ್ಯೆ ಬರೋದು. ಹ್ಮ್ 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 ಆ ತರದ್ದೇನು ಇಲ್ಲ. ನಾನ್ ವೆಜ್ ತಿನ್ನಲ್ಲ, ಅವರು ಗುಂಡು ಹಾಕಲ್ಲ, ಹ್ಮ್ 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 ಸ್ಮೋಕ್ ಮಾಡಲ್ಲ, ಇನ್ನೇನು ಮನುಷ್ಯ ಇನ್ಯಾವ ಇದು ಹೇಳಿ. ಎಷ್ಟ್ ಮಕ್ಳು ಸರ್ ಅವ್ರಿಗೆ? 2 ಹೆಣ್ಮಕ್ಳು. ಹ್ಮ್ ಆ, ಮಗು ಒಂದು ಡಿಗ್ರಿ ಮಾಡ್ಕೊಂಡು, ದೊಡ್ಡ ಮಗು ಡಿಗ್ರಿ ಏನೋ ಆಗಿದೆ. ಹಾ ಸರ್. ಏನೇ ಆಗ್ಲಿ 47 ಹ್ಮ್ ಬದುಕನ್ನ ಅನುಭವಿಸುವಂತ ವಯಸ್ಸದು, ಹ್ಮ್ ಹ್ಮ್ ಬದುಕನ್ನ ಮುಗಿಸುವಂತ ವಯಸ್ಸಲ್ಲ ಅದು. ಹ್ಮ್ 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 ಆಮೇಲೆ ಅವರಿಂದ ಉದ್ಯಮದ ನಾನಾ ಕಲಾವಿದರು ತಂತ್ರಜ್ಞರಿಗೆ ಬದುಕು ಸಿಗ್ತಾ ಇತ್ತು. ಹ್ಮ್ ಹ್ಮ್ ಎಷ್ಟ್ ಜನಕ್ಕೆ ಬದುಕು ಕಟ್ಕೊಟ್ಟಿದ್ದಾರೆ. ಹೌದು. ಈಗ ನನಗೆ ನೋಡಿ, ನನಗೊಂದು ಹೊಸ ಇಮೇಜ್ ಕೊಟ್ರು ಅವ್ರು, ಪಾರು ಅನ್ನೋ ಸೀರಿಯಲ್ ಮಾಡಿ ಹ್ಮ್ ಹೊಸ ಇಮೇಜ್ ಕೊಟ್ರು. ನಾನ್ ಕಾಮಿಡಿ ಸಿನಿಮಾಗಳು ಎಲ್ಲ ಮಾಡ್ಕೊಂಡಿದ್ದೆ, ನನಗೊಂದು ಗಂಭೀರವಾದ ಒಂದು ಪಾತ್ರ ಎಸ್ ನಾರಾಯಣ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದೆ ಅವರು. ಹ್ಮ್ 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 ನನ್ಗೆ ಇಮೇಜೇ ಚೇಂಜ್ ಮಾಡ್ಬಿಟ್ರು ನನ್ನ. ಹ್ಮ್ ಸೊ ಅವರಲ್ಲಿ ಎಂತ ಕ್ರಿಯಾಶೀಲತೆ ಇದೆ. ಹ್ಮ್ ತುಂಬಾ ಆಕ್ಚುಲಿ ಕಿರುತೆರೆ ಲೋಕಕ್ಕೆ ನನ್ನ ಪ್ರಕಾರ ತುಂಬಾ ದೊಡ್ಡ